ವಿದ್ಯಾರ್ಥಿಗಳೇ, ಇತಿಹಾಸ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಆಧುನಿಕ ಯುರೋಪ್ನ ಇತಿಹಾಸದಲ್ಲಿ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಜಿಯೋಗ್ರಫಿಕಲ್ ಡಿಸ್ಕವರೀಸ್. ಜಿಯೋಗ್ರಫಿಕಲ್ ಡಿಸ್ಕವರೀಸಲ್ಲಿ ರಿಸಲ್ಟ್ಸ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್, ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು. ಭೌಗೋಳಿಕ ಅನ್ವೇಷಣೆಯಿಂದ ಪ್ರಪಂಚದ ನಾನಾ ವಿಭಾಗಗಳ ಮೇಲೆ ಯಾವ ರೀತಿ ಈ ಭೌಗೋಳಿಕ ಅನ್ವೇಷಣೆಗಳು ಪ್ರಭಾವ ಬೀರಿದವು ಎಂದು ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಜಗತ್ತಿನ ನಾಗರಿಕತೆಗಳ ಮೇಲೆ ಭೌಗೋಳಿಕ ಅನ್ವೇಷಣೆಗಳು ಬೀರಿದಷ್ಟು ಪ್ರಭಾವವನ್ನು ಮತ್ಯಾವ ಘಟನೆಯೂ ಬೀರಲಿಲ್ಲ. ಅವು ರಾಜಕೀಯ, ಆರ್ಥಿಕ, ಧಾರ್ಮಿಕ ಹಾಗೂ ಭೌತಿಕ ವಲಯಗಳಲ್ಲಿ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನು ಉಂಟು ಮಾಡಿದವು. ಅವು ನವಯುಗದ ಆರಂಭಕ್ಕೆ ನಾಂದಿಯನ್ನು ಹಾಕಿದವು. ಅವುಗಳ ಬೀರಿದಂತಹ ಪರಿಣಾಮಗಳು ಎಂತಹುದು ಅನ್ನೋದನ್ನು ನಾವೀಗ ನೋಡೋಣ. ಒಂದು ಭೌಗೋಳಿಕ ಅನ್ವೇಷಣೆಗಳ ಪರಿಣಾಮಗಳನ್ನು ನಾವು ಒಂದೊಂದಾಗಿ ಪಟ್ಟಿ ಮಾಡ್ತಾ ಹೋದಾಗ ಮೊದಲನೆಯದಾಗಿ ರಾಜಕೀಯ ಪರಿಣಾಮಗಳು. ರಾಜಕೀಯ ಪರಿಣಾಮಗಳನ್ನು ನಾವು ನೋಡೋದೇ ಆದರೆ ಭೌಗೋಳಿಕ ಸಂಶೋಧನೆಗಳಿಂದಾಗಿ ಹೊಸ ಹೊಸ ದೇಶಗಳನ್ನು ಕಂಡುಹಿಡಿಯಲಾಯಿತು. ಆ ದೇಶಗಳಲ್ಲಿ ಯುರೋಪಿಯನ್ನರು ತಮ್ಮ ವಸಾಹತುಗಳನ್ನು ಸ್ಥಾಪಿಸಲು ಪೈಪೋಟಿ ನಡೆಸಿದರು. ಹಾಗಾಗಿ ಯುರೋಪ್ ರಾಷ್ಟ್ರಗಳ ನಡುವೆ ಒಂದು ಜಗಳಗಳು ಪ್ರಾರಂಭವಾದವು. ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ಬಿಗ್ಯಾನ್ ಇನ್ ಯುರೋಪ್. ಎರಡನೇ ಪರಿಣಾಮ ಅಂತ ಹೇಳಿದ್ರೆ ಕಾಂಪಿಟೇಷನ್ ಅಮಾಂಗ್ ದ ಯುರೋಪಿಯನ್ ನೇಷನ್ಸ್ ಫಾರ್ ಓವರ್ಸೀಸ್ ಮಾರ್ಕೆಟ್, ಕಾಲೋನಿಯಲ್ಸ್ ಆ್ಯಂಡ್ ರಿಸೋರ್ಸಸ್. ಯುರೋಪಿಯನ್ ರಾಷ್ಟ್ರಗಳ ನಡುವೆ ಈ ಒಂದು ಸಮುದ್ರದ ವ್ಯಾಪಾರ, ವಸಾಹತುಗಳ ಸ್ಥಾಪನೆ ಮತ್ತು ವಸಾಹತುಗಳ ಸಂಪತ್ತಿಗಾಗಿ ಅವುಗಳ ನಡುವೆ ಪೈಪೋಟಿ ಆರಂಭವಾಯಿತು. ನಂತರ ಇಟ್ ಇನಾಗ್ಯುರೇಟೆಡ್ ದಿ ಯುರೋಪನೈಜೇಷನ್ ಆಫ್ ದ ವರ್ಲ್ಡ್. ಈ ಒಂದು ಭೌಗೋಳಿಕ ಅನ್ವೇಷಣೆಯು ಪ್ರಪಂಚವನ್ನು ಯುರೋಪೀಕರಣಕ್ಕೆ ನಾಂದಿ ಹಾಡಿತು. ಪ್ರಪಂಚವನ್ನು ಯುರೋಪೀಕರಣಗೊಳಿಸೋದಕ್ಕೆ ಈ ಭೂ ಅನ್ವೇಷಣೆಗಳು ಕಾರಣವಾದವು. ನಂತರ ಫಾಲ್ ಆಫ್ ಫೆಡರಲಿಸಮ್, ಊಳಿಗಮಾನ್ಯ ಪದ್ಧತಿಯ ಅವನತಿ. ಈ ಒಂದು ರಾಜಕೀಯ ಪರಿಣಾಮಗಳನ್ನೇ ನೋಡೋದೇ ಆದರೆ ಈ ಯುರೋಪಿನ ದೇಶಗಳು ವಸಾಹತುಗಳನ್ನು ಸ್ಥಾಪಿಸಲು ತಮ್ಮಲ್ಲಿಯೇ ಪೈಪೋಟಿಯನ್ನು ನಡೆಸಿದರು. ಉದಾಹರಣೆಗೆ ಇಂಗ್ಲೆಂಡ್ ದೇಶವು ಉತ್ತರ ಅಮೆರಿಕ, ಆಫ್ರಿಕಾ, ಭಾರತ ಮತ್ತು ಏಷ್ಯಾಗಳಲ್ಲೂ, ಪೋರ್ಚುಗಲ್ ದೇಶವು ಭಾರತ, ಈಸ್ಟ್ ಇಂಡೀಸ್, ಆಫ್ರಿಕಾ ಮತ್ತು ಬ್ರೆಜಿಲ್ಗಳಲ್ಲೂ, ಸ್ಪೇನ್ ದೇಶವು ಉತ್ತರ ಅಮೆರಿಕ, ಫಿಲಿಪೈನ್ಸ್, ಮೆಕ್ಸಿಕೋ, ಪೆರು ಮತ್ತು ದಕ್ಷಿಣ ಅಮೆರಿಕಾಗಳಲ್ಲೂ, ಫ್ರಾನ್ಸ್, ಕೆನಡಾ, ಟ್ಯುನೀಷಿಯಾ ಮತ್ತು ಭಾರತಗಳಲ್ಲೂ ವಸಾಹತುಗಳನ್ನು ಸ್ಥಾಪಿಸಿದವು. ಇದನ್ನೇ ನಾವು ವಸಾಹತುಶಾಹಿಯ ಬೆಳವಣಿಗೆ ಅಂತ ಕರಿತೀವಿ. ಈ ವಸಾಹತುಶಾಹಿಯೇ ಮುಂದೆ ಸಾಮ್ರಾಜ್ಯಶಾಹಿಯಾಗಿ ಮಾರ್ಪಟ್ಟು ಅವುಗಳ ರಾಜಕೀಯ ಅಧಿಕಾರವನ್ನು ಕಿತ್ತುಕೊಂಡು ಗುಲಾಮಿ ರಾಷ್ಟ್ರಗಳನ್ನಾಗಿ ಮಾಡಿಕೊಂಡ್ರು. ನಂತರ ಸಾಮಾಜಿಕ ಒಂದು ಪರಿಣಾಮಗಳು. ಸಾಮಾಜಿಕವಾದಂತಹ ಪರಿಣಾಮಗಳನ್ನು ನಾವು ನೋಡೋದೇ ಆದರೆ ಮೊದಲನೆಯದು ಎ ನ್ಯೂ ಡಿಸ್ಕವರೀಸ್ ಫ್ರೀಡ್ ದ ಪೀಪಲ್ ಫ್ರಮ್ ದ ನ್ಯಾರೋ ಡ್ಯಾಮೇಜಸ್ ಆ್ಯಂಡ್ ಸೂಪರ್ಸ್ಟಿಷನ್ಸ್. ಈ ಒಂದು ಭೌಗೋಳಿಕ ಅನ್ವೇಷಣೆಗಳಿಂದಾಗಿ ಯುರೋಪಿಯನ್ನರು ಹೊಸ ಹೊಸ ದೇಶಗಳನ್ನು, ಹೊಸ ಹೊಸ ಸಂಸ್ಕೃತಿಗಳನ್ನು ಯುರೋಪಿಯನ್ನರಿಗೆ ಪರಿಚಯಿಸಿದರು. ಇದರಿಂದ ಜನರು ತಮ್ಮ ಸಂಕುಚಿತ ಒಂದು ಆಲೋಚನೆಗಳಿಂದ, ಮೂಢನಂಬಿಕೆಗಳಿಂದ, ಗೊಡ್ಡು ಸಂಪ್ರದಾಯಗಳಿಂದ ಹೊರಗಡೆ ಬಂದರು ಅಂತ ಹೇಳ್ಬೋದು. ನೆಕ್ಸ್ಟ್, ಮಿಂಗ್ಲಿಂಗ್ ಆಫ್ ಟೂ ಕಲ್ಚರ್ಸ್ ಹೆಲ್ಪ್ಡ್ ದಿ ರೈಸ್ ಆಫ್ ಮಾಡರ್ನ್ ಕಲ್ಚರ್. ಇಲ್ಲಿ
ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವಿನ ಸಂಸ್ಕೃತಿ ಒಂದಕ್ಕೊಂದು ಬೆರೆಯಿತು. ಈ ಸಂಸ್ಕೃತಿಗಳ ಬೆರುವಿಕೆಯಿಂದ ಈ ಸಂಸ್ಕೃತಿಗಳು ಒಟ್ಟಾಗಿ ಒಂದಕ್ಕೊಂದರಲ್ಲಿ ಬೆಸೆಯೋದ್ರಿಂದ ಏನಾಯಿತು, ಒಂದು ಹೊಸ ಸಂಸ್ಕೃತಿಯ ಉಗಮ ಆಯಿತು ಅಂತ ಹೇಳ್ಬೋದು. ಏನು, ಮಾಡ್ರನ್ ಕಲ್ಚರ್ನ ಉದಯ ಆಯಿತು. ನಂತರ ದಿ ಸ್ಲೇವ್ ಸಿಸ್ಟಮ್ ಫ್ಲೋರಿಶ್ಡ್ ಆ್ಯಸ್ ಎ ರಿಸಲ್ಟ್ ಆಫ್ ಸೋಷಲ್ ಚೇಂಜ್. ಸಾಮಾಜಿಕ ಬದಲಾವಣೆಯ ಪರಿಣಾಮವಾಗಿ ಗುಲಾಮಿ ಒಂದು ಪದ್ಧತಿ ಅಸ್ತಿತ್ವಕ್ಕೆ ಬಂತು. ಸಾಮ್ರಾಜ್ಯಶಾಹಿ ಧೋರಣೆಯಿಂದ ವರ್ಗವೈಷಮ್ಯ, ಜನಾಂಗ ಭೇದ, ವರ್ಣಭೇದಗಳು ಹೆಚ್ಚಾದವು. ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರು ಕರಿಯರನ್ನು ಶೋಷಿಸಿದರು. ಮುಂದೆ ಅಮೆರಿಕಾದಲ್ಲಿ ಶ್ರಮಜೀವಿಗಳಿಗೆ ಬೇಡಿಕೆ ಉಂಟಾಗಿ ಯುರೋಪ್ ವರ್ತಕರು ಆಫ್ರಿಕಾದ ನಿಗ್ರೋಗಳನ್ನು ಸೆರೆ ಹಿಡಿದು ಅಮೆರಿಕಾದಲ್ಲಿ ಮೃಗಗಳಂತೆ ಮಾರತೊಡಗಿದರು. ಹೀಗೆ ಗುಲಾಮಗಿರಿ ವ್ಯಾಪಾರ ವೃದ್ಧಿಗೆ ಇದು ಕಾರಣವಾಯಿತು. ನಂತರ ದಿ ಅಡ್ವೆಂಟ್ ಆಫ್ ದ ಮಿಡಲ್ ಕ್ಲಾಸ್, ಮಧ್ಯಮ ವರ್ಗದ ಉದಯ. ಈ ಮಧ್ಯಮ ವರ್ಗದ ಉದಯ, ವಿಶ್ವ ವ್ಯಾಪಾರವು ವಿಸ್ತರಣೆಗೊಂಡಿತು. ಇದರಿಂದಾಗಿ ಮಧ್ಯಮ ವರ್ಗವು ಉದಯ ಆಯಿತು ಅಂತ ಹೇಳ್ಬೋದು. ನಂತರ ಆರ್ಥಿಕ ಪರಿಣಾಮಗಳು. ಆರ್ಥಿಕವಾಗಿ ಯಾವ ರೀತಿ ಭೌಗೋಳಿಕ ಅನ್ವೇಷಣೆಗಳು ಪರಿಣಾಮ ಬೀರಿದವು ಅಂತ ನೋಡೋದಾದರೆ, ಮೊದಲದು ಚೇಂಜ್ ಆಫ್ ರೂಟ್ಸ್, ರಿಸೋರ್ಸಸ್ ಆ್ಯಂಡ್ ಕಮರ್ಷಿಯಲ್ ಆರ್ಟಿಕಲ್ಸ್ ಗೇವ್ ಎ ಬರ್ತ್ ಟು ಕಮರ್ಷಿಯಲ್ ರೆವಲ್ಯೂಷನ್. ಈ ಒಂದು ಭೌಗೋಳಿಕ ಅನ್ವೇಷಣೆಗಳಿಂದ ಈ ಒಂದು ಮಾರ್ಗಗಳು, ಸಂಪನ್ಮೂಲ ಮತ್ತು ವಾಣಿಜ್ಯ ವಸ್ತುಗಳ ಒಂದು ಹೊಸ ಅನ್ವೇಷಣೆ ಆಗೋದ್ರಿಂದ ಇದು ವಾಣಿಜ್ಯ ಕ್ರಾಂತಿಗೆ ಕಾರಣ ಆಯಿತು ಅಂತ ಹೇಳ್ಬೋದು. ಸ್ಪೀಡಿ ಡೆವಲಪ್ಮೆಂಟ್ ಇನ್ ದಿ ಟ್ರೇಡ್ ಆ್ಯಂಡ್ ಕಾಮರ್ಸ್ ಆಫ್ ದ ಯುರೋಪಿಯನ್ಸ್. ಯುರೋಪಿಯನ್ನರಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ತುಂಬ ತ್ವರಿತವಾಗಿ ಅತ್ಯಂತ ವೇಗದಿಂದ ಅದೇನಾಯಿತು, ಅಭಿವೃದ್ಧಿ ಹೊಂದುತ್ತಾ ಹೋಯಿತು. ನಂತರ ಮೆಡಿಟೇರಿಯನ್ ಓವರ್ಸೀಸ್ ಟ್ರೇಡ್ ಆ್ಯಂಡ್ ಸೆಂಟರ್ ಶಿಫ್ಟೆಡ್ ಟು ಅಟ್ಲಾಂಟಿಕ್ ಓಷನ್. ಈ ಒಂದು ಭೌಗೋಳಿಕ ಅನ್ವೇಷಣೆಗಿಂತಲೂ ಮೊದಲು ಏನಾಗ್ತಾ ಇತ್ತು, ಈ ಒಂದು ಸಾಗರ ವ್ಯಾಪಾರ, ಓವರ್ಸೀಸ್ ಟ್ರೇಡ್ ಮೆಡಿಟೇರಿಯನ್ ಸಮುದ್ರವನ್ನೇ ಕೇಂದ್ರೀಕರಿಸಿಕೊಂಡು ನಡೀತಾ ಇತ್ತು. ಆದರೆ ಈ ಒಂದು ಭೌಗೋಳಿಕ ಅನ್ವೇಷಣೆಯ ಪರಿಣಾಮವಾಗಿ ಮೆಡಿಟೇರಿಯನ್ ಕೇಂದ್ರಿತವಾಗಿದ್ದಂತಹ ವ್ಯಾಪಾರ ಕೇಂದ್ರಗಳು ಅವು ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಶಿಫ್ಟ್ ಆದವು, ವರ್ಗಾಯಿಸಲ್ಪಟ್ಟವು ಅಂತ ಹೇಳ್ಬೋದು. ನಂತರ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಿಗ್ ಸಿಟೀಸ್ ಆ್ಯಂಡ್ ಕಾಲೋನಿಸ್. ದೊಡ್ಡದಾದಂತಹ ನಗರಗಳು ಮತ್ತು ವಸಾಹತುಗಳ ಸ್ಥಾಪನೆ ಆಯಿತು ಈ ಭೌಗೋಳಿಕ ಅನ್ವೇಷಣೆಯಿಂದ. ನ್ಯೂ ಎಕನಾಮಿಕ್ ಸಿಸ್ಟಮ್ ಎಮರ್ಜ್ಡ್. ಹೊಸ ಆರ್ಥಿಕ ವ್ಯವಸ್ಥೆಯ ಉದಯ ಆಯಿತು. ವಾಣಿಜ್ಯದಲ್ಲಿ ಪೈಪೋಟಿ ನಡೆಸಿದಂತಹ ಯುರೋಪರು ಶ್ರೀಮಂತರೆನಿಸಿದಂತೆ ಅವರ ಜೀವನ ಮಟ್ಟವೂ ಉತ್ತಮಗೊಂಡಿತು ಅಂತ ಹೇಳ್ಬೋದು. ಈ ಒಂದು ಹೊಸ ಆರ್ಥಿಕ ವ್ಯವಸ್ಥೆ ಉದಯ ಆಯಿತು ಅಂತ ಹೇಳ್ಬೋದು. ನಂತರ ಎಕ್ಸ್ಪ್ಯಾನ್ಷನ್ ಆಫ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್. ವಾಣಿಜ್ಯ ಚಟುವಟಿಕೆಗಳು ಬಿರುಸುಗೊಂಡವು ಭೌಗೋಳಿಕ ಅನ್ವೇಷಣೆಯಿಂದಾಗಿ. ನೆಕ್ಸ್ಟ್ ಸ್ಲೇವರಿ ಸಿಸ್ಟಮ್ ಎಮರ್ಜ್ಡ್. ಗುಲಾಮಿ ಒಂದು ಪದ್ಧತಿ ಮತ್ತು ಗುಲಾಮಗಳನ್ನು ಮಾರುವಂತಹ ಕೊಳ್ಳುವಂತಹ ಒಂದು ಹೊಸ ಆಚಾರ ರೂಢಿಗೆ ಬಂತು ಅಂತ ಹೇಳ್ಬೋದು. ಗುಲಾಮಗಿರಿ ವ್ಯಾಪಾರ ವೃದ್ಧಿಗೆ ಇದು ಕಾರಣ ಆಯಿತು. ನೆಕ್ಸ್ಟು ರಿಲಿಜಿಯಸ್ ಎಕ್ಸ್ಪ್ಯಾನ್ಷನ್ ಬೈ ದ ಕ್ರಿಶ್ಚಿಯನ್ ಮಿಷನರೀಸ್. ಈ ಒಂದು ಕ್ರೈಸ್ತ ಮಿಷನರಿಗಳಿಗೆ ಈ ಹೊಸ ಭೌಗೋಳಿಕ ಅನ್ವೇಷಣೆಗಳು ಕ್ರಿಶ್ಚಿಯನ್ ಧರ್ಮವನ್ನು ಹೊಸ ನಾಡುಗಳಿಗೆ, ಹೊಸ ಪ್ರದೇಶಗಳಿಗೆ ಪರಿಚಯಿಸೋದಕ್ಕೆ ಇದು ಕಾರಣ ಆಯಿತು. ನಂತರ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್. ತಮ್ಮ ಆಂತರಿಕವಾದಂತಹ ಅಭಿವೃದ್ಧಿಗೆ ಸಂಸ್ಕೃತಿಗಳ ಸಮೀಕರಣದಿಂದ ಆಂತರಿಕವಾಗಿ ಅಭಿವೃದ್ಧಿ ಹೊಂದಿತು. ಒಂದು ಹೊಸ ಆರ್ಥಿಕ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂತು. ಅದೇ ಮಾರ್ಕೆಟಲಿಸಮ್ ಆ್ಯಂಡ್ ಕ್ಯಾಪಿಟಲಿಸಮ್ ಅಂತ ಹೇಳ್ಬೋದು.
ಮಾರ್ಕಟೈಲ್ ಪದ್ಧತಿಯ ಉಗಮ. ಒಂದು ರಾಷ್ಟ್ರದ ಸಂಪತ್ತು ಅದು ಹೊಂದಿರುವ ಲೋಹಗಳ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬುದು ಯುರೋಪಿಯನ್ನರ ಭಾವನೆ. ಹೆಚ್ಚು ರಫ್ತು ಮಾಡಿ ಕಡಿಮೆ ಆಮದು ಮಾಡಿಕೊಂಡರೆ ಚಿನ್ನದ ರೂಪದಲ್ಲಿ ಲೋಹ ಪಡೆಯುವ ಸಲುವಾಗಿ ಮಾರ್ಕಟೈಲ್ ಪದ್ಧತಿ ಹುಟ್ಟಿಕೊಂಡಿತು. ಇನ್ನೊಂದು ಕ್ಯಾಪಿಟಲಿಸಂ. ಕ್ಯಾಪಿಟಲಿಸಂ ಬಂಡವಾಳಶಾಹಿ ಪದ್ಧತಿ ಅಂತ ಹೇಳ್ಬೋದು. ಬಂಡವಾಳಶಾಹಿ ಪದ್ಧತಿ ಅಂತ ಅನ್ನೋದು ನಿಮಗೆ ಗೊತ್ತೇ ಇದೆ. ಬಂಡವಾಳಶಾಹಿ ರಾಷ್ಟ್ರಗಳು ಉದಯ ಆಗೋದಕ್ಕೆ ಏನಾಯಿತು, ಈ ಒಂದು ಭೌಗೋಳಿಕ ಅನ್ವೇಷಣೆಯು ಕಾರಣವಾಯಿತು ಅಂತ ಹೇಳ್ಬೋದು. ಇನ್ನೊಂದು ಅತ್ಯಂತ ಪ್ರಮುಖವಾದಂತಹ ಬದಲಾವಣೆ ಅಂತ ಹೇಳಿದ್ರೆ ಕಮರ್ಷಿಯಲ್ ರೆವಲ್ಯೂಷನ್, ವಾಣಿಜ್ಯ ಕ್ರಾಂತಿ. ವಾಣಿಜ್ಯ ಕ್ರಾಂತಿ ಈ ಒಂದು ಭೌಗೋಳಿಕ ಅನ್ವೇಷಣೆಗಳ ಪ್ರಮುಖ ಪರಿಣಾಮ ಅಂತಲೇ ಹೇಳ್ಬೋದು. ಹಾಗಾದರೆ ವಾಣಿಜ್ಯ ಕ್ರಾಂತಿ, ಕಮರ್ಷಿಯಲ್ ರೆವಲ್ಯೂಷನ್ ಅಂದರೆ ಏನು ಅಂತ ಈಗ ನಾವು ನೋಡೋಣ. ಭೌಗೋಳಿಕ ಅನ್ವೇಷಣೆಯ ಒಂದು ಪರಿಣಾಮಗಳನ್ನು ನಾವು ನೋಡ್ತಾ ಇದ್ವಿ. ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳಲ್ಲಿ ರಾಜಕೀಯ ಪರಿಣಾಮ, ಸಾಮಾಜಿಕ ಪರಿಣಾಮ ಮತ್ತು ಆರ್ಥಿಕ ಪರಿಣಾಮಗಳನ್ನು ನೋಡಿದ್ವಿ. ಆ ಆರ್ಥಿಕ ಪರಿಣಾಮಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಪರಿಣಾಮ ಅಂತ ಹೇಳಿದರೆ ವಾಣಿಜ್ಯ ಕ್ರಾಂತಿ. ವಾಣಿಜ್ಯ ಕ್ರಾಂತಿಯಲ್ಲಿ ನಾವು ಪರಿಚಯ, ಅರ್ಥ ಮತ್ತು ಅದರ ಲಕ್ಷಣಗಳನ್ನು ನಾವು ನೋಡ್ತೀವಿ. ಮೊದಲಿಗೆ ವಾಣಿಜ್ಯ ಕ್ರಾಂತಿ ಅಂದರೇನು ಅಂತ ನೋಡೋಣ. ಆಸ್ ಎ ರಿಸಲ್ಟ್ ಆಫ್ ನ್ಯೂ ಸೀ ರೂಟ್ಸ್ ಆ್ಯಂಡ್ ಜಿಯೋಗ್ರಫಿಕಲ್ ಇನ್ವೆನ್ಷನ್, ವೇರಿಯಸ್ ಚೇಂಜಸ್ ಟುಕ್ ಪ್ಲೇಸ್ ಇನ್ ದ ಎಕನಾಮಿಕ್ ಲೈಫ್ ಆಫ್ ದ ಪೀಪಲ್. ಈ ಒಂದು ಹೊಸ ಸಾಗರ ಮಾರ್ಗಗಳ ಅನ್ವೇಷಣೆ ಮತ್ತು ಹೊಸ ಭೌಗೋಳಿಕ ಅನ್ವೇಷಣೆಗಳ ಪರಿಣಾಮವಾಗಿ ಜನರ ಜೀವನದಲ್ಲಿ ಸಾಕಷ್ಟು ಆರ್ಥಿಕ ಬದಲಾವಣೆಗಳು ಉಂಟಾದವು. ಸಿಕ್ಯಾವೆಲ್ಲಿ ಹ್ಯಾಸ್ ರಿಮಾರ್ಕ್ಡ್ ಇನ್ ದಿಸ್ ಕನೆಕ್ಷನ್, change of routes, resource and commercial articles gave birth to commercial revolution. ಸಿಕ್ಯಾವಲ್ಲಿ ಅವರು ಹೇಳುವ ಪ್ರಕಾರ ಕಮರ್ಷಿಯಲ್ ರೆವಲ್ಯೂಷನ್ಗೇನು, ಜನರ ಒಂದು ದಿಕ್ಕು ಮತ್ತು ಸಂಪತ್ತು ಮತ್ತು ವಾಣಿಜ್ಯ ವಸ್ತುಗಳ ಬದಲಾವಣೆ ಈ ಒಂದು ವಾಣಿಜ್ಯ ಕ್ರಾಂತಿಗೆ ಕಾರಣವಾಯಿತು ಅಂತ ಹೇಳ್ತಾರೆ. ಅದರ ಅರ್ಥವನ್ನು ನಾವು ನೋಡೋದೇ ಆದರೆ, ದಿ ಎಕ್ಸ್ಪ್ಯಾನ್ಷನ್ ಆಫ್ ಟ್ರೇಡ್, ಬಿಸ್ನೆಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ಡ್ Europe during the late part of the Middle Age. The shift from a town-centered economy to nation-centered economy. ಏನು ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ವಿಪರೀತವಾದಂತಹ ಅಭಿವೃದ್ಧಿ ಇದು ಯುರೋಪನ್ನು ಏನು ಮಾಡ್ತು, ತುಂಬ ಬದಲಾವಣೆಗೆ ಗುರಿ ಮಾಡ್ತು. ಈ ಒಂದು ನಗರ ಕೇಂದ್ರೀಕೃತ ಆರ್ಥಿಕ ವ್ಯವಸ್ಥೆ ರಾಷ್ಟ್ರೀಯ ಕೇಂದ್ರೀಕೃತ ಆರ್ಥಿಕ ವ್ಯವಸ್ಥೆಯಾಗಿ ಬದಲಾವಣೆ ಹೊಂದಿತು. ಇದನ್ನೇ ನಾವು ವಾಣಿಜ್ಯ ಕ್ರಾಂತಿ ಅಂತ ಕರಿತೀವಿ. ಹಾಗಾದರೆ ವಾಣಿಜ್ಯ ಕ್ರಾಂತಿಯ ಲಕ್ಷಣಗಳೇನು ಅಂತ ನಾವು ನೋಡೋದೇ ಆದರೆ, ವಾಣಿಜ್ಯ ಕ್ರಾಂತಿಯ ಲಕ್ಷಣಗಳಲ್ಲಿ ಮೊದಲನೆಯದಾಗಿ ಜಿಯೋಗ್ರಫಿಕಲ್ ಡಿಸ್ಕವರೀಸ್, ಎಕ್ಸ್ಪ್ಯಾನ್ಷನ್ ಆಫ್ ಟ್ರೇಡ್ ವಿತ್ ಎ ಯುರೋಪ್ ಮರ್ಚೆಂಟ್ಸ್ ಆರ್ ಬ್ಯಾಕ್ಡ್ ಬೈ ಎ ನ್ಯಾಷನಲ್ ಮೊನಾರ್ಚೀಸ್. ಇಲ್ಲಿ ವಾಣಿಜ್ಯ ಕ್ರಾಂತಿಯಲ್ಲಿ ಮೊದಲನೇದಾಗಿ ನಾವು ನೋಡೋದೇ ಆದರೆ, ಇಲ್ಲಿ ಮೊದಲು ವ್ಯಾಪಾರ ಏನಾಗಿತ್ತು, ವ್ಯಾಪಾರಸ್ಥರ ಕೈಯಲ್ಲಿ ಇತ್ತು. ಆದರೆ ಈ ಒಂದು ವಾಣಿಜ್ಯ ಕ್ರಾಂತಿಯ ಪ್ರಮುಖ ಲಕ್ಷಣ, ಆ ವ್ಯಾಪಾರ ಈಗ ರಾಷ್ಟ್ರೀಯ ರಾಜರ ಕೈ, ಸಾಮ್ರಾಜ್ಯಶಾಹಿಗಳ ಕೈಗೆ ಅದೇನಾಗುತ್ತೆ, ಸೇರಿಕೊಳ್ಳುತ್ತೆ. ನಂತರ ಎರಡನೆಯದು ಪಾಪ್ಯುಲೇಷನ್ ಗ್ರೋತ್ ಇನ್ಕ್ರೀಸ್ಡ್, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಏನಾಯಿತು, ಜಾಸ್ತಿ ಆಯಿತು. ಏನು ಜನಸಂಖ್ಯೆ ಬೆಳವಣಿಗೆ ಆದಂಗೆಲ್ಲ ಕೃಷಿಯೂ ಸಹ ಅಭಿವೃದ್ಧಿ ಹೊಂದಿತು. ಕೃಷಿಯ ಅಭಿವೃದ್ಧಿಯಿಂದಾಗಿ ಏನಾಯಿತು, ಕೃಷಿಯ ಉತ್ಪನ್ನಗಳೂ ಸಹ ಏನಾಗ್ತಾ ಬಂತು, ಜಾಸ್ತಿ ಆಗ್ತಾ ಬಂತು. ನಂತರ ಎಕನಾಮಿಕ್ ಸೆಂಟರ್ಗಳು, ನಗರ ಕೇಂದ್ರೀಕೃತ ಎಕನಾಮಿಕ್ ಸೆಂಟರ್ಸು ಎಲ್ಲಿಗೇನಾದವು, ರಾಷ್ಟ್ರೀಯ ಕೇಂದ್ರೀಕೃತ
ಎಕನಾಮಿಕ್ ಸೆಂಟರ್ಗಳಾಗಿ ಅವೇನಾಗ್ತವೆ, ಬದಲಾವಣೆ ಹೋಗ್ತವೆ. ನೆಕ್ಸ್ಟು ಎಕ್ಸ್ಪ್ಯಾನ್ಷನ್ ಆಫ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್. ವಾಣಿಜ್ಯ ಚಟುವಟಿಕೆಗಳು ಏನಾಗ್ತಾ ಬಂದವು, ಜಾಸ್ತಿ ಆಗ್ತಾ ಬಂತು, ಅವುಗಳು ಏನಾಯಿತು, ವಿಸ್ತರಣೆ ಆಯಿತು ಅಂತ ಹೇಳ್ಬೋದು. ಕಾಂಪಿಟೇಷನ್ ಬಿಟ್ವೀನ್ ಯುರೋಪಿಯನ್ ನೇಷನ್ಸ್ ಫಾರ್ ಓವರ್ಸೀಸ್ ಮಾರ್ಕೆಟ್, ಕೋಲಿನೀಸ್ ಆ್ಯಂಡ್ ರಿಸೋರ್ಸಸ್. ಯುರೋಪ್ ರಾಷ್ಟ್ರಗಳ ನಡುವೆ ಏನು ಸಮುದ್ರ ವ್ಯಾಪಾರ, ವಸಾಹತುಗಳಿಗಾಗಿ ಮತ್ತು ಸಂಪತ್ತಿಗಾಗಿ ಏನಾಗ್ತಾ ಬಂತು, ಅವುಗಳ ನಡುವೆ ಪೈಪೋಟಿ ಜಾಸ್ತಿ ಆಗ್ತಾ ಬಂತು. ನೆಕ್ಸ್ಟು ಯುರೋಪಿನ ಸಮಾಜ ಗ್ರಾಮದಿಂದ ಅದೇನಾಯಿತು, ನಗರ ಜೀವನಕ್ಕೆ ಬದಲಾವಣೆ ಆಯಿತು. ವಾಣಿಜ್ಯ ಕ್ರಾಂತಿಯ ಪ್ರಮುಖ ಲಕ್ಷಣಗಳಲ್ಲಿ ಗ್ರಾಮ ಕೇಂದ್ರೀಕೃತ ಜೀವನ ನಗರ ಕೇಂದ್ರೀಕೃತ ಜೀವನಕ್ಕೆ ಬದಲಾವಣೆ ಹೊಂದಿತು. ನಂತರ ದಿ ಎಮರ್ಜ್ ಆಫ್ ಪವರ್ಫುಲ್ ನೇಷನ್ ಸ್ಟೇಟ್ಸ್ ಅಕ್ಯೂರ್ಡ್. ನಾನು ಹಿಂದೆ ತಿಳಿಸಿದ ಹಾಗೆ ವ್ಯಾಪಾರ ಏನಾಯಿತು, ಶಕ್ತಿಯುತ ಸಾಮ್ರಾಜ್ಯಶಾಹಿಗಳ ಕೈ ಸೇರಿತು. ಶಕ್ತಿಯುತ ಸಾಮ್ರಾಜ್ಯಶಾಹಿಗಳ ಕೈ ಸೇರಿದ್ದರಿಂದ ಅವರಿಗೆ ಏನಾಯಿತು, ಹಣದ ಹೊಳೆ ಅವರ ಕೈಯಲ್ಲಿ ಬಂತು. ಹಾಗಾಗಿ ಯಾವಾಗ ಸಂಪತ್ತಿನ ಶೇಖರಣೆ ಜಾಸ್ತಿ ಆಗ್ತಾ ಬಂತೋ ಆ ಸಂಪತ್ತಿನಿಂದ ಒಂದು ಶಕ್ತಿಯುತವಾದಂತಹ ಸಾಮ್ರಾಜ್ಯಗಳು ಉದಯ ಆಗೋದಕ್ಕೆ ಪ್ರಾರಂಭ ಆಯಿತು. ನಂತರ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಜ್ಡ್. ಜನರ ಜೀವನ ಮಟ್ಟ ಸುಧಾರಣೆ ಆಯಿತು. ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳು ಜಾಸ್ತಿ ಆದಂಗೆಲ್ಲ ಹಣದ ಹರಿವು ಸಹ ಜಾಸ್ತಿ ಆಯಿತು. ಹಾಗಾಗಿ ಈ ಹಣದ ಹರಿವಿನಿಂದ ಜನರ ಕೈಯಲ್ಲಿ ಹಣ ಶೇಖರಣೆಯಾಗಿ ಅವರ ಜೀವನ ಮಟ್ಟ ಸುಧಾರಣೆ ಆಯಿತು ಅಂತ ಹೇಳ್ಬೋದು. ನಂತರ ಹೊಸ ಒಂದು ಆರ್ಥಿಕ ವ್ಯವಸ್ಥೆ ಉಗಮ ಆಯಿತು. ಆ ಹೊಸ ಆರ್ಥಿಕ ವ್ಯವಸ್ಥೆ ಒಂದು ಮಾರ್ಕೆಟಲಿಸಮ್, ಇನ್ನೊಂದು ಬಂಡವಾಳಶಾಹಿಯ ಉಗಮ. ಮಾರ್ಕೆಟಲಿಸಮ್ ಮತ್ತು ಬಂಡವಾಳಶಾಹಿ ಎನ್ನುವಂತಹ ಒಂದು ಎರಡು ಹೊಸ ಆರ್ಥಿಕ ವ್ಯವಸ್ಥೆಗಳು ರೂಢಿಗೆ ಬರ್ತವೆ. ಬಂಡವಾಳಶಾಹಿ ಉಗಮದಿಂದ ಒಂದು ರೀತಿಯಲ್ಲಿ ವಾಣಿಜ್ಯ ಕ್ರಾಂತಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಬೆಳವಣಿಗೆಯ ಪ್ರಥಮ ಹಂತವಾಗಿತ್ತು. ಯುರೋಪಿನಲ್ಲಾದ ಪ್ರಾಟೆಸ್ಟೆಂಟ್ ಕ್ರಾಂತಿ ಮತ್ತು ವ್ಯಾಪಾರನ ವಿಸ್ತರಣೆಯಿಂದಾಗಿ ಬಂಡವಾಳಶಾಹಿ ಹುಟ್ಟಿಕೊಂಡಿತು. ಬಂಡವಾಳಗಾರರು ಕೈಗಾರಿಕೆಗಳ ಸ್ಥಾಪನೆಗೆ ಮುಂದಾದರು. ಕೈಗಾರಿಕೆಗಳ ಸ್ಥಾಪನೆಯು ವ್ಯಾಪಾರವನ್ನು ಮತ್ತಷ್ಟು ವೃದ್ಧಿಸಿ ವಾಣಿಜ್ಯ ಕ್ರಾಂತಿಗೆ ಕಾರಣ ಆಯಿತು. ಈ ರೀತಿ ವಾಣಿಜ್ಯ ಕ್ರಾಂತಿ ಎನ್ನುವಂತಹದ್ದು ನಾವು ಈ ಒಂದು ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳಲ್ಲಿ ಒಂದು ಪ್ರಮುಖ ಪರಿಣಾಮ ಅಂತ ನಾವು ತಿಳಿಬೇಕಾಗುತ್ತೆ. ಕ್ರಿಸ್ತಶಕ 1450ರಿಂದ 1750ರ ಅವಧಿಯಲ್ಲಿ ಯುರೋಪಿನಲ್ಲಿ ಅಪಾರವಾದಂತಹ ವಾಣಿಜ್ಯ ಚಟುವಟಿಕೆ ಕಂಡುಬಂದಿತು. ಯುರೋಪಿಗೆ ಸಂಪತ್ತಿನ ಒಳಹರಿವು ಹೆಚ್ಚಾಗಿ ಆರ್ಥಿಕ ಚಟುವಟಿಕೆಗಳು ಚುರುಕಾದವು. ಆ ಅವಧಿಯಲ್ಲಿ ಆದಂತಹ ಇಂತಹ ಆರ್ಥಿಕ ಪರಿವರ್ತನೆಯನ್ನೇ ವಾಣಿಜ್ಯ ಕ್ರಾಂತಿ ಎಂದು ಕರೆಯಲಾಗಿದೆ. ನೌಕಾಯಾನಗಳು, ಬಂಡವಾಳಶಾಹಿಯ ಉಗಮ, ಫ್ಯೂಡಲಿಸಂನ ಅಂತ್ಯ, ಮಧ್ಯಮ ವರ್ಗದ ಪ್ರಾಬಲ್ಯ, ಪಟ್ಟಣಗಳ ಆರ್ಥಿಕತೆಯ ಬದಲು ರಾಷ್ಟ್ರಗಳ ಆರ್ಥಿಕತೆ ಶ್ರೇಷ್ಠವಾಯಿತು. ಇವುಗಳಿಂದಾಗಿ ಯುರೋಪ್ ವ್ಯಾಪಾರ ದ್ವಿಗುಣಗೊಂಡಿತು. ಸಂಪತ್ತಿನ ಗಳಿಕೆಗೆ ವಾಣಿಜ್ಯವೇ ಪ್ರಧಾನವಾಯಿತು. ಯುರೋಪಿನ ಆರ್ಥಿಕತೆಯ ಸುತ್ತ ವಾಣಿಜ್ಯವೇ ಆಕ್ರಮಿಸಿಕೊಂಡಿತು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸಂಪತ್ತಿನ ಗಳಿಕೆಗಾಗಿ ವಾಣಿಜ್ಯೋದ್ಯಮ ಬೆಳವಣಿಗೆ ಒಂದು ಆರ್ಥಿಕ ಪ್ರಕ್ರಿಯೆಯೇ ವಾಣಿಜ್ಯ ಕ್ರಾಂತಿ. 17ನೇ ಶತಮಾನದ ಆರಂಭದಲ್ಲಿ ನೌಕಾಯಾನಗಳು ಮತ್ತು ವಸಾಹತುಶಾಹಿ ವಿಸ್ತರಣೆಯಿಂದಾಗಿ ಆದ ವ್ಯಾಪಾರ ಉದಯ, ದೇಶೀಯ ಹಾಗೂ ವಿದೇಶಿ ವ್ಯಾಪಾರದ ಹೆಚ್ಚಳದಂತಹ ಆರ್ಥಿಕ ಚಟುವಟಿಕೆಗಳನ್ನೇ ನಾವು ವಾಣಿಜ್ಯ ಕ್ರಾಂತಿ ಎಂದು ಕರೆಯಬಹುದು. ಇದು ವಾಣಿಜ್ಯ ಕ್ರಾಂತಿ. ಇವತ್ತಿನ ತರಗತಿಯಲ್ಲಿ ನಾವು ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ನೋಡಿದ್ವಿ.
ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳಲ್ಲಿ ರಾಜಕೀಯ, ಆರ್ಥಿಕ, ಸಾಮಾಜಿಕ ಪರಿಣಾಮಗಳು ಮತ್ತು ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳಲ್ಲಿ ಅತ್ಯಂತಹ ಮುಖ್ಯವಾದಂತಹ ಪರಿಣಾಮ ವಾಣಿಜ್ಯ ಕ್ರಾಂತಿ. ವಾಣಿಜ್ಯ ಕ್ರಾಂತಿಯ ಅರ್ಥ, ಅದರ ಒಂದು ಲಕ್ಷಣಗಳನ್ನು ನಾವು ನೋಡಿದ್ದೀವಿ. ನೀವು ಹೆಚ್ಚಿನ ಅಧ್ಯಯನಕ್ಕಾಗಿ ಈ ಪುಸ್ತಕಗಳನ್ನು ಅಧ್ಯಯನ ಮಾಡ್ಬೋದು. ನಮಸ್ಕಾರ.